ಬಾಂಗ್ಲಾ ವಲಸಿಗರ ತಲಾಖು ಬೆಂಗಳೂರು ಸೇರಿದಂತೆ ಅನೇಕ ಕಡೆ ನಡೀತಿದೆ ಸರ್. ಸರ್ಕಾರ ಎಲ್ಲೊಂದ್ ಕಡೆ ಬಾಂಗ್ಲಾ ವಲಸಿಗರನ್ನ ನೋಡಿ, ಯಾರೇ ವಲಸಿಗರು ಇರ್ಬೋದು, ಬಾಂಗ್ಲಾದೇಶ ಇರ್ಬೋದು, ಇನ್ನಿತರ ದೇಶದಿರೋ ಆಫ್ರಿಕಾ ಕಂಟ್ರಿದು ಇರ್ಬೋದು, ನಾವು ಬಹಳ ಕಟ್ಟುನಿಟ್ಟುವಾಗಿ ಗಂಭೀರವಾಗಿ ಇದನ್ನ ನಾವು ಶೋಧನೆ ನಡೆಸ್ತಾ ಇದ್ದೀವಿ. ನೀವು ಕಳೆದ 3 ತಿಂಗಳಲ್ಲಿ ನೀವು ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ ಆಲ್ಮೋಸ್ಟ್ ಸುಮಾರು 1,000 ಜನ ವಲಸಿಗರು ಸಿಕ್ಕಿದ್ದಾರೆ. ಬೇರೆ ಬೇರೆ ನಿಮ್ಮ ಆಫ್ರಿಕನ್ ಇರ್ಬೋದು, ಬಾಂಗ್ಲಾದೇಶಿಗಳು. ಆಮೇಲೆ ಇವರೆಲ್ಲಾನು ಕೂಡ ನಮ್ಗೆ ಉತ್ತರ ಭಾರತದಿಂದಾನೇ ಬರ್ತಾ ಇದೆ. ಸೊ ಇದರಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಈಗಾಗಲೇ ನಾವು BSF ಅವ್ರ ಜೊತೆ ಟಚ್ ನಲ್ಲಿ ಇದ್ದೀವಿ, FRO ಅಧಿಕಾರಿಗಳ ಜೊತೆ ಟಚ್ ನಲ್ಲಿ ಇದ್ದೀವಿ. ವಿ ವಿಲ್ 100% ಟೇಕ್ ಕೇರ್ ಆಫ್ ದಿಸ್ ಇಶ್ಯೂ. ಇದು ಕಾನ್ಸ್ಟೆಂಟ್ ಆಗಿ ವಿಜಿಲೆಂಟ್ ಇರ್ಬೇಕಾಗ್ತದೆ. ಬರೀ ನಾವು 1 ವಾರ ಮಾಡೋದು, ಇನ್ನೊಂದು 2 ವಾರ ಬಿಡೋದು ಅಂತ ಇಲ್ಲ, ನಿರಂತರವಾಗಿ ಮಾಡ್ಬೇಕಾಗ್ತದೆ. ಇದಕ್ಕೆ ಅವಶ್ಯಕತೆ ಬಿದ್ರೆ ಒಂದು ಸ್ಪೆಷಲ್ ತಂಡನೇ ಕೂಡ ನಾವು ಮಾಡ್ತಾ ಇದ್ದೀವಿ. ಮತ್ತೆ ಬಹಳ ಪ್ರಮುಖವಾದಂತ ವಿಷಯ ಏನಪ್ಪಾ ಅಂದ್ರೆ, ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಸ್ವಲ್ಪ ನೆರವಿಗೆ ಬರ್ಬೇಕಾಗ್ತದೆ. ಯಾಕಂದ್ರೆ ನಮ್ಮ ರಾಜ್ಯ ಯಾವುದೇ ಅಂತಾರಾಷ್ಟ್ರೀಯ ಗಡಿಯನ್ನ ನಾವು ಹೊಂದಿಲ್ಲ, ಸಂಪರ್ಕನೂ ಇಲ್ಲ. ಬಾಂಗ್ಲಾದೇಶ ಗಡಿನೂ ನಮ್ಗೆ ಸಂಪರ್ಕ ಇಲ್ಲ, ನೇಪಾಳ ಸಂಪರ್ಕ ಇಲ್ಲ, ಬೇರೆ ಯಾವ ರಾಷ್ಟ್ರದ್ದು ಬಾರ್ಡರ್ಸ್ ಅನ್ನ ನಾವು ಶೇರ್ ಮಾಡೋದು. ಆದ್ರೆ ಇವತ್ತು ಅವರು ನುಗ್ತಾ ಇದ್ದಾರೆ ಅಂದ್ರೆ ಎಲ್ಲಿಂದ ಬರ್ತಾ ಇದ್ದಾರೆ? ಇವತ್ತು ತ್ರಿಪುರೆಯಿಂದ ಬರ್ತಾ ಇದಾರ, ಅಸ್ಸಾಮಿಂದ ಬರ್ತಾ ಇದಾರ, ಬೇರೆ ನಾರ್ತ್ ಈಸ್ಟ್ ಇಂದ ಬರ್ತಾ ಇದಾರ, ಪಶ್ಚಿಮ ಬಂಗಾಳಿಂದ ಬರ್ತಾ ಇದಾರ. ಗಡಿ ಕಾಯೋ ಜವಾಬ್ದಾರಿ ಕೇಂದ್ರ ಸರ್ಕಾರ. ಅದೇ ವಿಚಾರದಲ್ಲೇ ಇವ್ರು 2-3 ಎಲೆಕ್ಷನ್ ನಾರ್ತ್ ಈಸ್ಟ್ ಅಲ್ಲೂ ಮಾಡ್ಬಿಟ್ರು, ಮತ್ತೆ ವೆಸ್ಟ್ ಬೆಂಗಾಲ್ ಅಲ್ಲೂ ಮಾಡ್ಬಿಟ್ರು. ಆದ್ರೆ ಅವ್ರ ಜವಾಬ್ದಾರಿ ಸರಿಯಾಗಿ ನಿರ್ವಹಿಸ್ತಾ ಇಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಇಷ್ಟು ದೂರ ಬರ್ತಾ ಇದಾರೆ ಅಂದ್ರೆ not only our international borders have become porous, but also other state borders also are becoming porous. ಮತ್ತೆ ಇತ್ತೀಚೆಗೆ ಒಂದು ಹೊಸ ಟ್ರೆಂಡ್ ಪ್ರಾರಂಭ ಆಗಿದೆ ಸೋಷಿಯಲ್ ಮೀಡಿಯಾನಲ್ಲಿ. ಸುಮ್ಮನೆ ಹೋಗೋದು ಸ್ಲಮ್ಗಳಲ್ಲಿ, ಒಂದು ವಿಡಿಯೋ ಮಾಡೋದು, ನಿಮ್ದು ಯಾವ ಊರು, ನಿಮ್ದು ಯಾವ ರಾಷ್ಟ್ರ, ಹಿಂದಿನಲ್ಲಿ ಕೇಳ್ಬಿಡೋದು, ಮತ್ತೆ ಏನು ಸರ್ಕಾರ ಏನು ಮಾಡ್ತಾ ಇಲ್ಲ ಅಂತ ಬಾಯಿಗೆ ಬಂದಂಗೆ ಮಾತಾಡೋದು. ಅಂತ ವಿಜಿಲೆಂಟಿಸಮಿಗೆ ನಾವು ಒಪ್ಪಕ್ಕಾಗಲ್ಲ. ನಿಮ್ಮ ಹತ್ರ ಮಾಹಿತಿ ಇದ್ರೆ ಬಂದು ಸ್ಟೇಷನ್ ನಲ್ಲಿ ನಮ್ಮ ಸಿಬ್ಬಂದಿಗಳಿಗೆ ಕೊಡಿ. ನೋ ವಿಜಿಲೆಂಟಿಸಮ್ ವಿಲ್ ಬಿ ಟಾಲರೇಟೆಡ್. ಯಾಕಂದ್ರೆ ಇವ್ರು ಹೋಗಿ ಸೋಷಿಯಲ್ ಮೀಡಿಯಾನಲ್ಲಿ ಹಾಕ್ತಾರೆ, ಅವ್ರು ಎಚ್ಚೆತ್ಕೊಳ್ತಾರೆ. ಈಗ ಅವನ್ ಯಾರು ಸಿಕ್ಬಿಲ್ತಾನೆ ಅವನ್ ನಮ್ಗೆ ಇಂಪಾರ್ಟೆಂಟ್ ಅಲ್ಲ. ಅವ್ರ ಮೂಲ ಯಾವುದು? ಅವ್ರ ಏನು ಠೇಕೆದಾರ್ ಅಂತ ಹೇಳ್ತಾರೆ ಇವರಿಗೆ, ಅವ್ರ ಕಾಂಟ್ರಾಕ್ಟರ್. ಅವ್ನ ಕಾಂಟ್ರಾಕ್ಟರ್ ಯಾರು? ಅವನಿಗೆ ಆಧಾರ್ ಕಾರ್ಡ್ ಕೊಡ್ಸಿದ್ ಯಾರು? ಅವನಿಗೆ ಇಲ್ಲಿ ಉದ್ಯೋಗ ಕೊಡಿಸ್ತಾ ಇರೋದು ಯಾರು? ಇಲ್ಲಿ ಹೋಗಿ ಖಾಸಗಿ ಕಂಪನಿಗಳಲ್ಲಿ ಬೇರೆ ಬೇರೆ ಸಣ್ಣ ಪುಟ್ಟ ನೌಕರಿಗಳನ್ನ ಇಸ್ಕೊಡ್ತಾ ಇರೋದು ಯಾರು? ಅದು ನಮ್ಗೆ ಸಿಗ್ಬೇಕಲ್ಲ. ನೀವೇನೋ ನಿಮ್ಗೆ ಲೈಕ್ಗಳಿಗೆ ಶೇರ್ಗಳಿಗೆ ನೀವು ಮಾಡ್ಬಿಡ್ತೀರಾ, ಆದ್ರೆ ಇದ್ರ ಮೇಲೆ ಸೆಕ್ಯೂರಿಟಿ ಮೇಲೆ ಎಷ್ಟು ದೊಡ್ಡ ಪರಿಣಾಮ ಬೀಳ್ತಾವ ಅಂತ ಸ್ವಲ್ಪ ಜವಾಬ್ದಾರಿಯಿಂದ ಮಾಡ್ಬೇಕು. ಸೊ ಇನ್ಮೇಲಿಂದ ಸೋಷಿಯಲ್ ಮೀಡಿಯಾ ಈ ಆಕ್ಟಿವಿಸಮ್ ಏನಿದೆ ಅದು ನಿಲ್ಬೇಕಾಗ್ತದೆ. ನಿಮ್ಮ ಹತ್ರ ಮಾಹಿತಿ ಇದ್ರೆ ತಂದ್ಕೊಡಿ ಪೊಲೀಸ್ ಅವರಿಗೆ. ಈಗ ನೀವು ಪೊಲೀಸ್ ಅವ್ರು ಸರಿಯಾಗಿ ಮಾಡ್ತಾ ಇಲ್ಲ ಅಂದ್ರೆ ಗೊತ್ತಿದ್ರೆ ನಾವು ಮಾಡ್ತಾ ಇದೀವಲ್ಲ, ಅವ್ರಕ್ಕಿಂತ ಜಾಸ್ತಿ ನಾವು ಹಿಡಿತಾ ಇದೀವಿ. ಅನ್ಫಾರ್ಚುನೇಟ್ಲಿ ನಮ್ದು ಪ್ರಚಾರ ಆಗ್ತಾ ಇಲ್ಲ. ಆಮೇಲೆ ನಾವು ಸೋಷಿಯಲ್ ಮೀಡಿಯಾನಲ್ಲಿ ಹಾಕಕ್ಕಾಗಲ್ಲ ಅಲ್ಲ, ಇವೆಲ್ಲ ಹಾಕಕ್ಕಾಗ್ತದ? ನಾವು ಎಲ್ಲಿ ಕಾರ್ಯಾಚರಣೆ, ರಹಸ್ಯವಾಗಿ ಕಾರ್ಯಾಚರಣೆ ಮಾಡ್ತಾ ಇದೀವಿ, ಯಾರು ರಹಸ್ಯ ಕಾರ್ಯಾಚರಣೆ ಅಧಿಕಾರಿಗಳು ಯಾರು, ಅದೆಲ್ಲ ಹೇಳಕ್ಕಾಗ್ತದ? ನಾವು ಗೌಪ್ಯತೆ ಮೇಂಟೈನ್ ಮಾಡ್ಬೇಕಾಗ್ತದೆ ನಮ್ಗೆ. ಆದ್ರೆ ಇವತ್ತು ಇದೆಲ್ಲ ಏನ್ ನಡೀತಾ ಇದೆ, ದಿಸ್ ವಿಲ್ ನಾಟ್ ಬಿ ಟಾಲರೇಟೆಡ್. ನಿಮ್ಮ ಹತ್ರ ನೀವು ನಿಜವಾಗ್ಲೂ ಒಳ್ಳೆ ಪ್ರಜೆ ಇದ್ರೆ, ನಿಜವಾಗ್ಲೂ ರಾಜ್ಯದ ಹಿತಾಸಕ್ತಿ ಬಯಸ್ತಾ ಇದ್ರೆ, ಗಿವ್ ಅಸ್ ಇನ್ಫಾರ್ಮೇಶನ್, ವಿ ವಿಲ್ ಆಕ್ಟ್. ನಮ್ ಜೊತೆ ಕೈ ಜೋಡಿಸಿ, ಪ್ರಾಪರ್ ವೇ ಇಂದ ಮಾಡಿ. ಒಬ್ರಲ್ಲ ನಮ್ಗೆ ಬೇಕಾಗಿರೋದು, ನಮ್ಗೆ ಅವ್ರ ಮೂಲ ಮಠ ಏನಿದೆ, ಇವ್ರು ಯಾರು ಎಲ್ಲಿ ಬೆಂಗಾಲಿಂದ ಕರ್ಕೊಂಡ್ ಬರ್ತಾರೋ, ಡೈರೆಕ್ಟ್ ಬಾಂಗ್ಲಾದೇಶಿಂದ ಕರ್ಕೊಂಡ್ ಬರ್ತಾರೋ, ಅಸ್ಸಾಮಿಂದ ಕರ್ಕೊಂಡ್ ಬರ್ತಾರೋ, ಇಲ್ಲಿ ಬಂದು ಎಲ್ಲಿರ್ತಾರೆ, ಯಾರವ್ರಿಗೆ ಆಧಾರ್ ಕಾರ್ಡ್ಗಳು ಕೊಡೋದು, ಆ ಆಧಾರ್ ಕಾರ್ಡ್ ಮೇಲೆ ಯಾರವ್ರಿಗೆ ಉದ್ಯೋಗ ಕೊಡೋದು, ಯಾವ ಆಧಾರದ ಮೇಲೆ ಇವ್ರು ವೆರಿಫಿಕೇಶನ್ ಮಾಡ್ತಾರೋ ಅವೆಲ್ಲ ಗೊತ್ತಾಗ್ಬೇಕಲ್ಲ. So we are very particular about this and we are extremely serious about this. ಸ್ಟ್ಯಾಟಿಸ್ಟಿಕ್ಸ್ ನೋಡಿ, ಈಗಾಗಲೇ ಕೆಲವು ಜಾಗದಲ್ಲಿ 1000ಕ್ಕಿಂತ ಹೆಚ್ಚನ್ನ ನಾವು ಆಗ್ಲೇ ಹಿಡಿದಿದ್ದೀವಿ. FROಗೆ ನಾವು ಹ್ಯಾಂಡ್ ಓವರ್ ಮಾಡ್ತೀವಿ ಇಷ್ಟು.